ಎಸ್ ವೆಲ್ಕಮ್ ಬ್ಯಾಕ್. ಮನರೇಗಾ ವಿಚಾರಕ್ಕೆ ಕೈಕಮಲದ ನಡುವೆ ಕಾದಾಟ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರ ಸಮರ. ಫ್ರೀಡಂ ಪಾರ್ಕ್ನಲ್ಲಿ ನರೇಗಾ ಬಚಾವೋ ಆಂದೋಲನ. ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ನರೇಗಾ ವಿಚಾರಕ್ಕೆ ಕೈಕಮಲದ ನಡುವೆ ಕಾದಾಟ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರ ಸಮರ. ಫ್ರೀಡಂ ಪಾರ್ಕ್ನಲ್ಲಿ ನರೇಗಾ ಬಚಾವೋ ಆಂದೋಲನ. ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ಪ್ರತಿಭಟನೆಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲ್ ಭಾಗಿಯಾಗಿದ್ದಾರೆ. ಕೆಲವೇ ಕ್ಷಣದಲ್ಲಿ ರಾಜಭವನಕ್ಕೆ ಕಾಂಗ್ರೆಸ್ ಮುತ್ತಿಗೆ ಹಾಕಲಿದೆ. ಫ್ರೀಡಂ ಪಾರ್ಕ್ ಸುತ್ತಮುತ್ತ ಬಿಗಿ ಭದ್ರತೆ ನೀಡಲಾಗಿದೆ. ಲೋಕಭವನದ ಬಳಿಯೂ ಕೂಡ ಪೊಲೀಸ್ ಬಿಗಿ ಬಂದೋಬಸ್ತು. ಎಲ್ಲಿಂದ ಶುರುವಾಯಿತು ಕತೆ? ಬಿಜೆಪಿ ಅದರಲ್ಲೂ ಕೂಡ ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಅಂತಂದ್ರೆ ನರೇಗಾ ಎನ್ನುವಂತಹ ಹೆಸರನ್ನ ಬದಲಾಯಿಸಿ ಜಿ ಎನ್ನುವಂತಹ ಒಂದು ಹೆಸರನ್ನ ಕೊಡುತ್ತೆ. ಕೆಲಸ ಏನು? ಕೆಲಸ ಒಂದೇ. ಅಲ್ಲಿರುವಂತಹ ಅಂದ್ರೆ ಊರಿನಲ್ಲಿರುವಂತಹ ಕಾರ್ಮಿಕರಿಗೆ ಕೆಲಸ ಕೊಡಬೇಕು, ಅಲ್ಲೇ ದುಡಿಬೇಕು, ಅದೇ ಗ್ರಾಮದಲ್ಲಿ ದುಡ್ಕೊಂಡು ತಿನ್ನೋ ಕೆಲಸವನ್ನ ಕೊಡಬೇಕು ಅನ್ನುವಂತಹ ಉದ್ದೇಶದಿಂದ ಸರ್ಕಾರ ಮಾಡಿರುವಂಥದ್ದು. ಉದ್ದೇಶ ಸರಿ ಇದೆ, ಉದ್ದೇಶ ಏನು ಚೇಂಜ್ ಆಗಿಲ್ಲ. ಮನ್ರೇಗಾ ಅಂತಿದ್ದಾಗ್ಲೂ ಅದೇ ಇತ್ತು, ಜಿ ಇದ್ದಾಗ್ಲೂ ಅದೇ ಇತ್ತು. ಆದ್ರೆ ನಾನಿಲ್ಲಿ ಗಮನಿಸಿದಂತಹ ವಿಚಾರ ಏನು ಅಂತಂದ್ರೆ, ಮನರೇಗಾ ಅಂತನಾರು ಇಟ್ಕೊಳ್ಳಿ, ನೀವು ಜಿ ಅಂತನಾರು ಇಟ್ಕೊಳ್ಳಿ, ಕಾರ್ಮಿಕರು ಸ್ಯಾಲ್ರಿ ಕೊಡ್ರಿ. 6 ರಿಂದ 7 ತಿಂಗಳಿನಿಂದ ಸ್ಯಾಲ್ರಿ ಸರಿಯಾಗಿ ಬಂದಿಲ್ಲ. ಅದನ್ನು ಕೊಡೋದಕ್ಕೆ ಯಾರೂ ಕೂಡ ಮುಂದೆ ಬರ್ತಾ ಇಲ್ಲ. ಅದನ್ನ ತಗೊಳ್ಳಿಕ್ಕೆ ಯಾರೂ ಕೂಡ ಮುಂದೆ ಬಂದು ತೀರ್ಪನ್ನು ಕೊಡ್ತಾ ಇಲ್ಲ, ತೀರ್ಮಾನವನ್ನು ಕೈಗೊಳ್ತಾ ಇಲ್ಲ. ಅದಕ್ಕೋಸ್ಕರ ಯಾರು ಪ್ರತಿಭಟನೆಗಳನ್ನು ಮಾಡ್ತಾ ಇಲ್ಲ. ಪ್ರತಿಭಟನೆ ಯಾವುದಕ್ಕೆ ಮಾಡ್ತಿದ್ದಾರೆ? ಮನರೇಗಾ ವಿಚಾರಕ್ಕೆ ಮಾಡ್ತಾ ಇದ್ದಾರೆ. ಏನೇ ಇರ್ಲಿ ಬಿಡಿ, ಗಾಂಧೀಜಿಯವರ ಹೆಸರನ್ನ ಬದಲು ಮಾಡಿದ್ದಾರೆ ಎನ್ನುವಂತಹ ಉದ್ದೇಶದಿಂದ ಮಾಡಿರುವಂಥದ್ದು. ಮನರೇಗಾ ವಿಚಾರಕ್ಕೆ ಕೈಕಮಲದ ನಡುವೆ ದೊಡ್ಡ ಕಾದಾಟ ಶುರುವಾಗಿದೆ. ಹೆಂಗ್ರಿ ನೀವು ಮಾಡ್ತೀರಾ ಜಿ ಅಂತ ಹೇಳಿ, ಗಾಂಧೀಜಿಯವರ ಹೆಸರಲ್ಲಿದೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನ ಮಾಡಿದ್ರು, ತಿಳಿಸೇಳುವಂತ ಪ್ರಯತ್ನ ಮಾಡಿದ್ರು, ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡುವಂತ ಮುಖಾಂತರವಾಗಿ ಮನರೇಗಾ ಚೇಂಜ್ ಮಾಡಬೇಡಿ ಅಂತ ಕೂತ್ಕೊಂಡ್ರು. ಯಾವುದಕ್ಕೂ ಕೂಡ ಕೇಂದ್ರ ಸರ್ಕಾರ ಕ್ಯಾರೇ ಅಂದಿಲ್ಲ. ಸೊ ಆ ಒಂದು ಉದ್ದೇಶದಿಂದ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಸಮರವನ್ನ ಸಾರಲಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ನರೇಗಾ ಬಚಾವೋ ಎನ್ನುವಂತಹ ಆಂದೋಲನವನ್ನ ಹಿಡ್ಕೊಳ್ಳಲಿದ್ದಾರೆ. ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಇದೊಂದು ಬೃಹತ್ ರೂಪದ ಪ್ರತಿಭಟನೆ. ಇನ್ನು ರಣದೀಪ್ ಸಿಂಗ್ ಸುರ್ಜೇವಾಲ್ರು ಕೂಡ ಭಾಗಿಯಾಗ್ತಾ ಇರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ರಾಜಭವನದತ್ತ ಕಾಂಗ್ರೆಸ್ ಅವರು ಹೋಗಿ ಮುತ್ತಿಗೆ, ಮೊನ್ನೆನೇ ಕರೆ ಕೊಟ್ಟಿದ್ರು, ನಾವು ಹೋಗಿ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ. ಪ್ರತಿ ಗ್ರಾಮದ ಪ್ರತಿ ಪಂಚಾಯಿತಿಯ 5 ಕಿಲೋಮೀಟರ್ ಹೋಗಿ ಪ್ರತಿಭಟನೆ ಮಾಡಿ ಕಾಲ್ನಡಿಗೆ ಮಾಡಿ ಬರಬೇಕು ಅನ್ನುವಂಥ ವಿಚಾರಗಳನ್ನೆಲ್ಲ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ರು. ಫ್ರೀಡಂ ಪಾರ್ಕ್ ಸುತ್ತಮುತ್ತ ಬಿಗಿ ಭದ್ರತೆ ಕೊಡಲೇಬೇಕು, ಸುರ್ಜೇವಾಲ್ರು ಬರ್ತಿದ್ದಾರೆ. ಲೋಕಭವನದ ಬಳಿಯೂ ಕೂಡ ಪೊಲೀಸರು ಬಂದೋಬಸ್ತನ್ನು ಇಟ್ಟುಕೊಂಡಿದ್ದಾರೆ. ಯಾರ್ಯಾರು ಏನೇನು ಮಾತಾಡಿದ್ರು ನೋಡ್ಕೊಂಬನ್ನಿ. ಹೊಸ ಯೋಜನೆಯನ್ನ ಘೋಷಣೆ ಮಾಡ್ಲಿಕ್ಕೆ ಆಗಿಲ್ಲ. ಅವರು ಏನಿದ್ರು ಭಾವನಾತ್ಮಕವಾದಂಥ ವಿಚಾರವನ್ನ ಮುಂದಿಟ್ಕೊಂಡು ಮಾತ್ರ ಈ ರಾಷ್ಟ್ರದ ಜನರಿಗೆ ಒಂದು ಮೋಸವನ್ನ ಮಾಡ್ಕೊಂಬಂದಿದ್ದಾರೆ. ಇವತ್ತು ಮಹಾತ್ಮ ಗಾಂಧಿಯವರ ಇಡೀ ಪ್ರಪಂಚದಲ್ಲಿ ನಾವು ಮಹಾತ್ಮ ಗಾಂಧಿಯವರನ್ನ ಪೂಜಿಸ್ತಾರೆ, ಗೌರವಿಸ್ತಾರೆ. ನಮ್ಮ ದೇಶಕ್ಕೆ ಸ್ವತಂತ್ರ ತನಕ ಕೊಟ್ಟಂಥ ಮಹಾನ್ ನಾಯಕರನ್ನ ಹೆಸರನ್ನ ಬದಲಾವಣೆ ಮಾಡ್ತಕ್ಕಂಥದ್ದು ಒಂದು ದೊಡ್ಡ ಸಾಧನೆಯಾಗಿ ಅವರು ಮಾರ್ಪಾಡು ಮಾಡಿದ್ದಾರೆ. ಅದರ ಜೊತೆಗೆ ಇಡೀ ರಾಷ್ಟ್ರದಲ್ಲಿ ಉದ್ಯೋಗ ಖಾತರಿ ಯೋಜನೆ, ಪ್ರತಿ ಒಬ್ಬ ಯಾರಿಗೆ ಕೂಲಿ ಇಲ್ಲದೆ ಇರೋರು ಸಹ ಅವರು ಕನಿಷ್ಠ ವೇತನವನ್ನ ಪಡೆಯುವಂಥ ಅವಕಾಶ ಈ ಮನ್ರೇಗಾದಲ್ಲಿ ಇತ್ತು. ಈ ಒಂದು ಕಾರ್ಯಕ್ರಮವನ್ನ ಕೊಂದಾಕ್ಬೇಕು ಸರ್ಕಾರ ಅಂತ ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಇದು ನಿಜವಾಗ್ಲೂ ಒಂದು ಸಮಾಜದಲ್ಲಿ ಬದಲಾವಣೆ ತರುವಂತ ಕಾನೂನು. ಯಾವ ಬಡ ಕಾರ್ಮಿಕರಿದ್ರು, ಗ್ರಾಮೀಣ ಕೃಷಿ ಕಾರ್ಮಿಕರಿದ್ರು, ಅವರಿಗೆ ಒಂದು ಬೆನ್ನೆಲುವಾಗಿ ನಿಂತಹ ಒಂದು ಕಾನೂನು ಇದು. ಯಾರಿಗೆ ಎಷ್ಟೇ ಕಷ್ಟ ಇದ್ರೂ ಕೂಡ ಕನಿಷ್ಠ ವರ್ಷದಲ್ಲಿ ಅವರಿಗೆ ಸಂಪಾದನೆ ಮಾಡ್ತಕ್ಕಂಥ, ಅವರಿಗೆ ಉದ್ಯೋಗವನ್ನು ನೀಡ್ತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಇದ್ದಂಥ ಕಾನೂನು.
ಎಲ್ಲಿಯವರೆಗೂ ಈ ಕಾನೂನನ್ನು ರಚನೆ ಮಾಡಿದ್ರು ಅಂತ ಹೇಳಿದ್ರೆ ಸರ್ಕಾರದ ಕೈಲಿ ಅವರಿಗೆ ಉದ್ಯೋಗ ಕೊಡೋಕೆ ಆಗದೆ ಇದ್ರೂ ಕೂಡ, ಅವರಿಗೆ ಉದ್ಯೋಗ ಕೊಡೋಕೆ ಆಗದೆ ಹೋದರೆ ಅವರಿಗೆ ಆ ವೇತನವನ್ನು, ಕೂಲಿಯನ್ನು ಕೊಡುವಂಥದ್ದು ಈ ಕಾನೂನಲ್ಲಿ ಕಡ್ಡಾಯ ಮಾಡಲಾಗಿತ್ತು. ಅಂದರೆ ಇದನ್ನು ಮಾಡ್ತಕ್ಕಂಥದ್ದಕ್ಕೆ ಶುರು ಮಾಡಿದಾಗ ಬಹಳಷ್ಟು ಜನ ವಿರೋಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ರಾಜಭವನ ಚಲೋವನ್ನು ಮಾಡಲಾಗಿರುವಂಥದ್ದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಂತ ಹೇಳಿ ಚಲೋವನ್ನು ಮಾಡ್ಕೊಳ್ಳಲಾಗ್ತಾ ಇದೆ. ನರೇಗಾ ಹೆಸರು ಬದಲಾವಣೆಗೆ ಕಾಂಗ್ರೆಸ್ ವಿರೋಧ. ಗಾಂಧಿ ಹೆಸರು ಇರೋದಕ್ಕೆ ಬಿಜೆಪಿ ಹೆಸರು ಬದಲಿಕೆ ಮಾಡ್ತಾ ಇದ್ದಾರೆ. ನರೇಗಾ ಹೆಸರು ಬದಲಾವಣೆಗೆ ಕಾಂಗ್ರೆಸ್ ವಿರೋಧ. ಗಾಂಧಿ ಹೆಸರು ಇರೋದಕ್ಕೆ ಬಿಜೆಪಿ ಹೆಸರು ಬದಲಿಕೆ ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಕೈ ನಾಯಕರ ವಾಗ್ದಾಳಿ. ನರೇಗಾ ಹೆಸರು ಬದಲಾವಣೆಯ ಹಿಂದೆ ರಾಜಕೀಯ ಇದೆ. ಬಿಜೆಪಿ ನಾಯಕರ ದ್ವೇಷ ರಾಜಕೀಯ ಮಾಡ್ತಾ ಇದೆ. ಬಿಜೆಪಿ ನಾಯಕರ ವಿರುದ್ಧ ಕೈ ನಾಯಕರ ವಾಗ್ದಾಳಿ ಮಾಡಲೇಬೇಕು. ಆ ಜಾಗದಲ್ಲಿ ಕುತ್ಕೊಂಡಿದ್ದಾರೆ ಅವರು. ವಿರೋಧ ಮಾಡುವಂತಹ ಜಾಗದಲ್ಲಿ ಕಾಂಗ್ರೆಸ್ ಅವರು ಕುತ್ಕೊಂಡಿದ್ದಾರೆ, ವಿರೋಧ ಮಾಡ್ತಾ ಇದ್ದಾರೆ. ಆ ಒಂದು ಮನರೇಗನೋ ಜಿನೋ ಏನೋ ಜನಕ್ಕೆ ಅದು ಏನಾಗ್ತಿದೆ, ಪ್ರಾಬ್ಲಮ್ ತಂದೊಡ್ತಾ ಇದೆಯಾ ಅಥವಾ ಅದರಿಂದ ಜನಕ್ಕೆ ಲಾಭ ಆಗ್ತಾ ಇದೆಯಾ, ಅಲ್ಲಿರುವಂತಹ ಕಾರ್ಮಿಕರಿಗೆ ಕೆಲಸ ಸಿಗ್ತಾ ಇದೆಯಾ, ಸ್ಯಾಲ್ರಿ ಸಿಗ್ತಾ ಇದೆಯಾ, ಕರೆಕ್ಟ್ ಟೈಮಿಗೆ ಅವ್ರು ಹೆಲ್ತ್ ಚೆಕಪ್ ಮಾಡ್ಕೊಳ್ತಾ ಇದ್ದಾರಾ, ಅಥವಾ ಇನ್ನೊಂಚೂರು ಅವರಿಗೆ ಅಮೌಂಟನ್ನು ಕೊಡಬೇಕು, ಅಂದರೆ ದಿನಕ್ಕೆ 650 ಅಂದರೆ 750 ಕೊಡಬೇಕು. ಈ ರೀತಿ ಅದಕ್ಕೆ ಪ್ರತಿಭಟನೆಯನ್ನು ಮಾಡುವುದು ನಮಗೂ ಒಳ್ಳೆಯದು, ಜನಕ್ಕೂ ಒಳ್ಳೆಯದು, ಪಕ್ಷಕ್ಕೂ ಒಳ್ಳೆಯದು, ಎಲ್ರಿಗೂ ಒಳ್ಳೆಯದು. ಗಾಂಧೀಜಿ ಹೆಸರನ್ನು ಯಾಕೆ ತೆಗೆದ್ರಿ ಅಂತ ಹೇಳಿ ಕಾಂಗ್ರೆಸ್ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬೈಟಿದೆ ಕೇಳ್ಕ ಬನ್ನಿ. ರಾಜಭವನದವರೆಗೂ ಸಹ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ಕೊಂಡು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯನ್ನು ರದ್ದು ಮಾಡಿ ಅವರದೇ ಆದ ಖಾತರಿಯನ್ನು ಮಾಡಿಕೊಂಡಿರ್ತಕ್ಕಂಥ ವಿರುದ್ಧ ತೀವ್ರವಾದ ಪ್ರತಿಭಟನೆಯ ಅಂಗವಾಗಿ ಇವತ್ತು ಫ್ರೀಡಂ ಪಾರ್ಕ್ನಿಂದ ಹಿಡಿದು ರಾಜಭವನದವರೆಗೂ ಸಹ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ವಿಚಾರದಲ್ಲಿ ಕೆಲವು ವಿಚಾರಗಳನ್ನು ತಮ್ಮಲ್ಲಿ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. 2005ನೇ ಇಸ್ವಿಯಲ್ಲಿ 21 ಲಕ್ಷ ಕುಟುಂಬಗಳಿದ್ದಾವೆ. ಎಲ್ಲರೂ ಕೂಡ ಇವತ್ತು ಬೀದಿಗಿಳಿಬೇಕು. 7,000 ಜನ ಪಂಚಾಯಿತಿಯಲ್ಲಿ ಕೆಲಸ ಮಾಡುವ ನೌಕರರು ಬೀದಿ ಪಾಲಾಗ್ತಾರೆ. 71 ಲಕ್ಷ ಕುಟುಂಬಗಳು ಅನಾಥ ಆಗ್ತವೆ. ಸಂವಿಧಾನ ದುರ್ಬಲಗೊಳ್ತದೆ. ಪ್ರಜಾಪ್ರಭುತ್ವವನ್ನು ಧಿಕ್ಕರಿಸಿ, ಸರ್ವಾಧಿಕಾರಿ ಆಡಳಿತವನ್ನು ಧಿಕ್ಕರಿಸಿ ಮತ್ತೊಮ್ಮೆ ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆ ಯೋಜನೆಯನ್ನ ವಾಪಸ್ ತರಲಿಕ್ಕೆ ಕಾಂಗ್ರೆಸ್ ಪಕ್ಷ ಹೋರಾಟಗಳ ಮೂಲಕ ಕೇಂದ್ರ ಸರ್ಕಾರವನ್ನು ಆಗ್ರಹಿಸೋಣ, ಹೋರಾಟ ಮಾಡೋಣ, ಜಾಗೃತಿ ಮೂಡಿಸೋಣ ಅಂತ ಹೇಳಿ ತಮ್ಮೆಲ್ಲರಿಗೆ ಆಹ್ವಾನವನ್ನು ನೀಡಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್. ಬಿಜೆಪಿ ಸರ್ಕಾರವನ್ನ ಇವತ್ತು ಧಿಕ್ಕರಿಸಿ ಚಳವಳಿಯ ಮುಖಾಂತರ ಏನು ಇವತ್ತು ಕರ್ನಾಟಕದಲ್ಲಿ 71 ಲಕ್ಷ ಕುಟುಂಬಗಳು ಉದ್ಯೋಗ ಭರವಸೆ ಯೋಜನೆಯಲ್ಲಿ